ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಟ್ಟು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ.
ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ. ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವುದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ. ದೆಹಲಿಯ ಕೆಂಪುಕೋಟೆಗೆ ಉಗ್ರರು ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ್ಯಾವ ರೂಟ್ ಅನ್ನ ಬಳಸಿ ಈ ಟೆರರ್ ಡಾಕ್ಟರ್ ಉಮರ್ ತಲುಪಿದ್ದು ಹೇಗೆ, ಆತನ ಹೆಜ್ಜೆಯ ಜಾಡನ್ನು ಹಿಡಿದು ಹೊರಟಂತ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು ಗೊತ್ತಾ? ಆತ ಬಂದಿದ್ದೆ ಬೆಂಗಳೂರು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ಹೈವೇ ಮೂಲಕ.
ಆತ ಯಾವ್ಯಾವ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆ ಆಗಿದೆ. ಅದು ಫರೀದಾಬಾದ್ನಿಂದ ದೆಹಲಿಗೆ ಕಾರಲ್ಲಿ ಆತ ಬಂದಿರೋದು ಗೊತ್ತಾಗಿದೆ. ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು. ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲ ಕಾಲವನ್ನ ಕಳೆದಿದ್ದ.